ಹಾಯ್ ಎಲ್ರು ಹೇಗಿದ್ದೀರಾ? ನಾನಿವತ್ತು ಹಲಸಿನ ಹಣ್ಣಿನ ಮೂಲಕ ಮಾಡ್ತಾ ಇದ್ದೀನಿ. ಇವಾಗಂತೂ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಉಡುಪಿ ಮಂಗಳೂರು ಕಡೆಯಂತೂ ಈ ಮಳೆ ಬರುವಾಗ ಹಲಸಿನ ಹಣ್ಣಿನ ಮೂಲಕ ಟೀ ಟೈಮ್ ಸ್ನ್ಯಾಕ್ಸ್ ಆಗಿರುತ್ತೆ. ಬನ್ನಿ, ನಾನಿವತ್ತು ಈಸಿಯಾಗಿ ಟೇಸ್ಟಿಯಾಗಿ ಮುಳ್ಕ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಈ ಲೋಟದಲ್ಲಿ 2 ಲೋಟ ಆಗುವಷ್ಟು ಅಕ್ಕಿನ ತೊಳೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಕೊಳ್ತಾ ಇಲ್ಲ. ನಂತರ ಇದಕ್ಕೆ ನಾನು ಈ ದೊಡ್ಡ ಬೌಲ್ನಲ್ಲಿ 2 ಬೌಲ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆನ ತಗೊಂಡಿದ್ದೀನಿ. ಈಗ ಇವೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇದ್ದರೆ ಕೆಲವರು ಬೆಲ್ಲ ಹಾಕ್ತಾರೆ, ಆದರೆ ನಾನು ಇಲ್ಲಿ ಬೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಈ ಹಲಸಿನ ಹಣ್ಣು ತುಂಬ ಸ್ವೀಟ್ ಇದೆ, ಅಲ್ಲದೆ ಇದು ನ್ಯಾಚುರಲ್ ಆಗಿ ಟೇಸ್ಟ್ ಕೊಡುತ್ತೆ. ಇದನ್ನು ನೀರು ಮಿಕ್ಸ್ ಮಾಡದೆ ಬೋಂಡ ಹದಕ್ಕೆ ಬರುವ ಹಾಗೆ ರುಬ್ಬಿಕೊಳ್ಬೇಕು. ಯಾಕಂದರೆ ಹಲಸಿನ ಹಣ್ಣಿನ ಸೊಳೆಯಲ್ಲಿ ನೀರಿನಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ನೀರು ಹಾಕಿದರೆ ಅದು ಬೋಂಡ ಹದಕ್ಕೆ ಬರಲ್ಲ. ನೋಡಿದ್ರಲ್ಲ, ಈ ಥರ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೇಸ್ಟ್ಗೆ ಜೀರಿಗೆ ಮತ್ತು 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಕಾದ ನಂತರ ಬೋಂಡ ರೀತಿಯ ಹಿಟ್ಟನ್ನು ಬಿಡಬೇಕು. ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಬಿಡಬೇಕು. ನೋಡಿದ್ರಲ್ಲ, ಈಸಿಯಾಗಿ ಟೇಸ್ಟಿಯಾಗಿ ಹಲಸಿನ ಹಣ್ಣಿನ ಮೂಲಕ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಹಲಸಿನ ಹಣ್ಣಿನ ಮೂಲಕದ ರುಚಿ ನಾಲಿಗೆಯಲ್ಲಿ ಉಳಿದಂತೆ ಒಳ್ಳೆಯ ನೆನಪುಗಳು ಹೃದಯದಲ್ಲಿ ಉಳಿಯುತ್ತವೆ. ಇವತ್ತಿನ ರೆಸಿಪಿ ಇದಾಗಿತ್ತು. ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹಾಗೆ ಕೊನೆಯಲ್ಲಿ ಒಂದು ಮಾತು, ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಎಲ್ಲರಿಗೂ ಧನ್ಯವಾದಗಳು.